ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಈಗಾಗಲೇ ನೀವು ನಿಮ್ಮ ಕೊನೆಯ ಎಕ್ಸಾಮ್ ಅನ್ನು ಮುಗಿಸಿದ್ದೀರಿ. ಸೊ ಕಂಗ್ರ್ಯಾಚುಲೇಷನ್ಸ್. ಈಗ ನೀವು ಬರ್ದಿರುವಂತಹ ಆನ್ಸರ್ ಸರಿನಾ ತಪ್ಪಾ ಅಂತ ಹೇಳಿ ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳಿ. ಅದಕ್ಕಿಂತಲೂ ಮುಂಚೆ ನೀವು ಮೊದಲ ಬಾರಿಗೆ ಈ ಚಾನೆಲ್ ಅನ್ನು ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ಮುಂದಕ್ಕೆ ಹಾಕುವಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಫಸ್ಟ್ ಕ್ವಶನ್, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಡಸಂಟ್ ಹಿ. ಸೆಕೆಂಡ್ ಕ್ವಶನ್, ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ರಿಕ್ವೆಸ್ಟಿಂಗ್. ಥರ್ಡ್ ಕ್ವಶನ್, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ವುಡ್ ಹ್ಯಾವ್. ಫೋರ್ತ್ ಕ್ವಶನ್, ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಟು ಮೀಟ್. ಫಿಫ್ತ್ ಕ್ವಶನ್, ಫ್ರೆಂಡ್ ಇಸ್ ದಿ ರೈಟ್ ಆನ್ಸರ್. Sixth question, short temper. Temper is the right answer. Eighth question, Sai Krishna is poor but helpful to the needy people. But is the right answer. Ninth question, Shivakumar walked along the road with his dog. With is the right answer. 10th question, was practicing is the right answer. 11th question, adjective is the right answer. 12th question, distribution is the right answer. 13th question, you can write it as I agree with you or any other examples. 14th question, the answer is rose is more beautiful than any other flower in the garden. 15th question, a science model is being prepared by Deepak Raj. 16th question, he was planning to play a skit in the annual day program that day. He was planning to play a skit in the annual day program that day. 17th question, capital letter mistake to be corrected is Mumbai. The first letter of Mumbai must be capital. Spelling mistake to be corrected is of lost. It is not lost, it is last evening. ಸೊ ಈಗಾಗಲೇ ನಿಮ್ಮ ಆನ್ಸರ್ಸ್ಗಳನ್ನು ಚೆಕ್ ಮಾಡಿರ್ತೀರಿ. ನಿಮಗೆ ಈ ಕೊನೆಯ ಎಕ್ಸಾಮ್ನಲ್ಲಿ ಎಷ್ಟು ಮಾರ್ಕ್ಸ್ ಸಿಗಬಹುದು ಅಂತ ಹೇಳಿ ಕಮೆಂಟ್ಸ್ ಮಾಡಿ. ಮತ್ತು ನಿಮಗೆ ನನ್ನ ವಿಡಿಯೋಸ್ಗಳಿಂದ ಯಾವ ರೀತಿ ಹೆಲ್ಪ್ ಆಗಿದೆ ಎಂಬುದಾಗಿ ಕೂಡ ಕಮೆಂಟ್ಸ್ನಲ್ಲಿ ಮೆನ್ಷನ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಚಾನಲನ್ನು ಸಜೆಸ್ಟ್ ಮಾಡಿ. ಯಾಕಂದರೆ ಸೆಕೆಂಡ್ PUC ಸ್ಟೂಡೆಂಟ್ಸ್ಗಳಿಗೂ ನಾನು ಈಗಾಗಲೇ ಬಯಾಲಜಿ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅವರಿಗೂ ಏನಾದರೂ ಒಂದು ಹೆಲ್ಪ್ ಆಗ್ಬೋದು. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಎಂಜಾಯ್ ಯುವರ್ ವೆಕೇಷನ್ಸ್.